ಸೊ ಹಾಯ್ ಫ್ರೆಂಡ್ಸ್, ಹಲೋ, ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದಿರ್ತೇವೆ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಾಗ ನೀವು ತಮ್ಮನೇಲಿ ನೋಡಿದಂಗೆ ಒಂದು ಯೂಟ್ಯೂಬ್ ಮೇಲೆ ಒಂದು ಅಪ್ಡೇಟ್ ಬಂದೈತಿ. ಈ ಒಂದು ಅಪ್ಡೇಟ್ ಬಂದುಬಿಟ್ಟು ನೀವೇನಾದ್ರೆ ನಿಮ್ಮ ಒಂದು ವಿಡಿಯೋದಾಗ ಕಾಪಿರೈಟ್ ಮ್ಯೂಸಿಕ್ ಬರುವಂಥ ಮ್ಯೂಸಿಕ್ ಒಳಗಿರ್ಬೋದು, ಯಾವುದೋ ಒಂದು ಸಾಂಗ್ ಆಗಿರ್ಬೋದು. ಸೊ ಫ್ರೆಂಡ್ಸ್, ನೀವನ್ನ ಯೂಸ್ ಮಾಡ್ತಿರ್ತೀರಿ, ಬಿ ಜಿ ಎಮ್ನ ಯಾವುದೋ ಒಂದು ಯೂಸ್ ಮಾಡ್ತಿರ್ತೀರಿ. ಆ ಟೈಮ್ನಾಗ ನೀವು ಯೂಸ್ ಮಾಡುವಂಥ ಬಿ ಜಿ ಎಮ್ ಮೇಲೆ ಒಂದು ಕಾಪಿರೈಟ್ ಕ್ಲೈಮ್ ಅನ್ನೋದು ಓನರ್ ಕೊಡ್ತಾನೆ. ಓನರ್ ಅಂದ್ರೆ ಏನೋ ಮಾಲಕ್ ಕೊಡ್ತಾನೋ. ಮಾಲಕ್ ಏನು ಕೊಟ್ಟಿರ್ತಾನಲ್ಲ ಆ ಒಂದು ಮ್ಯೂಸಿಕ್ ಮೇಲೆ, ಅವರ ಒಂದು ಮ್ಯೂಸಿಕ್ ಮೇಲೆ ನಮಗೆ ಒಂದು ಕಾಪಿರೈಟ್ ಏನು ಕ್ಲೈಮ್ ಸ್ಟ್ರೈಕ್ ಕೊಟ್ಟಿರ್ತಾನಲ್ಲ. ಸೊ ಫ್ರೆಂಡ್ಸ್, ನಮ್ಗೆ ಇದರಿಂದ ಏನಾಗೈತಪ್ಪ ಅಂದ್ರೆ ನಮ್ಮ ಒಂದು ಚಾನಲ್ಗೆ ಹೊಡೆತ ಅನ್ನೋದು ಕೊಡ್ತೈತಿ. ಯಾವ ಥರ ಹೊಡೆತ ಕೊಡ್ತೈತಪ್ಪ ಅಂದ್ರೆ ನಮಗೆ ಬರುವಂಥ ಅರ್ನಿಂಗ್ಸ್, ಆ ಒಂದು ವಿಡಿಯೋ ನಾ ಯಾವ ಒಂದು ವಿಡಿಯೋಕ್ಕೆ ಮ್ಯೂಸಿಕ್ನ ಆ್ಯಡ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಿರ್ತೀನಲ್ಲ, ಆ ಒಂದು ಮ್ಯೂಸಿಕ್ಕಿಗೆ ಬರುವಂಥ, ಆ ಒಂದು ವಿಡಿಯೋಕ್ಕೆ ಬರುವಂಥ ಅರ್ನಿಂಗ್ಸ್ ಎಲ್ಲ ಅವಂಗ ಹೋಗೈತಿ. ಆ ಒಂದು ರೆವೆನ್ಯೂ ಎಲ್ಲ ಅವಂಗ ಹೋಗಿಬಿಡ್ತೈತಿ. ಸೊ ಫ್ರೆಂಡ್ಸ್, ಈ ಥರ ಒಂದು ಪ್ರಾಬ್ಲಮ್ ನಾವು ಒಂದು ಫೇಸ್ ಮಾಡ್ತೀವಿ. ಮತ್ತು ನಮ್ಮ ಚಾನಲ್ ಏನಾಗೈತಪ್ಪ ಅಂದ್ರೆ ಸ್ಟ್ರೈಕ್ ಕೊಡೋದ್ರಿಂದ ಡೌನ್ ಆಗೈತಿ. ಅಂದ್ರೆ ಅದ್ರದ್ದು ಒಂದು ವ್ಯಾಲ್ಯೂ ಕಮ್ಮಿ ಆಗೈತಿ ಚಾನಲ್ದು. ಸೊ ಫ್ರೆಂಡ್ಸ್, ಈ ಥರ ನೀವು ಪ್ರಾಬ್ಲಮ್ನ ಏನಾರು ಸಿಕ್ಕಾಕೊಂಡಿದ್ರಪ್ಪ ಅಂದ್ರೆ, ಈ ಒಂದು ಪ್ರಾಬ್ಲಮ್ನ ಏನಾರು ಫೇಸ್ ಮಾಡ್ತಿದ್ರಪ್ಪ ಅಂದ್ರೆ, ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಾಗ ಯೂಟ್ಯೂಬ್ದವರು ಒಂದು ಹೊಸ ಅಪ್ಡೇಟ್ನ ಲಾಂಚ್ ಮಾಡ್ಯಾರು. ಅಥವಾ ಇನ್ನೂ ಬಂದಿಲ್ಲ, ಬರೋದೈತಿ ಅಂದರೆ ಏನೋ ನಿಯರೆಸ್ಟ್ ಡೇದಾಗ, ಅಂದರೆ ಒಂದು ವಾರ ಆಗಿರ್ಬೋದು, ಒಂದು ತಿಂಗಳಾಗಿರ್ಬೋದು. ಹಬ್ಬ ಅಂದ್ರೆ ಒಂದು ತಿಂಗಳು, ಜಾಸ್ತಿ ಅಂದ್ರೆ ಒಂದು ತಿಂಗಳು ಅನ್ನೋದು ಎಲ್ಲರಿಗೂ ಈ ಒಂದು ಅಪ್ಡೇಟ್ ಅನ್ನೋದು ಆ್ಯಡ್ ಆಕೈತಿ. ಅವ್ರು ಎಲ್ಲೂ ಆ್ಯಡ್ ಆಕೈತಪ್ಪ ಅಂದ್ರೆ, ನಿಮ್ಮ ಒಂದು ವೈ ಟಿ ಸ್ಟುಡಿಯೋನ ನೀವು ಕ್ರೋಮ್ ಬ್ರೌಸರ್ದಾಗ ಓಪನ್ ಮಾಡಿದ್ರಪ್ಪ ಅಂದ್ರೆ ಅಲ್ಲಿ ನಿಮ್ಗೆ ಒಂದು ಹೊಸ ಫ್ಯೂಚರ್ ಅನ್ನೋದು ಆ್ಯಡ್ ಆಕೈತಿ. ಸೊ ಫ್ರೆಂಡ್ಸ್, ಯಾವ ಥರ ಆ್ಯಡ್ ಆಕೈತಿ, ಯಾವ ಒಂದು ಫ್ಯೂಚರ್ ಬಂದು ಆ್ಯಡ್ ಆಕೈತಿ ಎಲ್ಲನೂ ಹೇಳ್ತೀನಿ ಈ ಒಂದು ವಿಡಿಯೋದಾಗ. ಸೊ ಫ್ರೆಂಡ್ಸ್, ಆ ವಿಡಿಯೋನ ಪೂರ್ತಿಯಾಗಿ ಪೇಷನ್ಸಿಂದ ನೋಡಿರಿ. ವಿಡಿಯೋ ಪೂರ್ತಿಯಾಗಿ ಪೇಷನ್ಸಿಂದ ನೋಡಿದ ಮೇಲೆ ವಿಡಿಯೋ ಇಷ್ಟ ಆತಪ್ಪ ಅಂದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ ಅಂತೇಳಿ ಒತ್ತಿ ಹೇಳ್ತೀನಿ. ಯಾಕಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಅಲ್ಕೊಂಡಿದ್ದೆ ನಡೀತೈತಿ ನನಗೆ. ವಿಡಿಯೋಕ್ಕೆ ಇಷ್ಟು ನೀವು ಲೈಕ್ ಕೊಟ್ಟಿರಪ್ಪ ಅಂದ್ರೆ ನನಗೆ ವಿಡಿಯೋ ಅನ್ನೋದು ನನಗೆ ಮಾಡ್ಬೇಕಂತೇಳಿ ಹುಮ್ಮಸ್ ಅನ್ನೋದು ಬರ್ತೈತಿ. ಮತ್ತು ನಿಮ್ಮ ನೆಕ್ಸ್ಟ್ ಡೇದಾಗ, ನೆಕ್ಸ್ಟ್ ಒಂದು ಅಪ್ಡೇಟ್ನಾಗ. ಸೊ ಫ್ರೆಂಡ್ಸ್, ಅದಕ್ಕೆ ಹೇಳ್ತೀನಿ, ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡ್ರಿ ಅಂತೇಳಿ. ಸೊ ಫ್ರೆಂಡ್ಸ್, ವಿಷಯಕ್ಕೆ ಬರೋಣ. ಯಾವ ಒಂದು ಅಪ್ಡೇಟ್ ಯಾವ ಥರ ಬಂದೈತಿ, ಎಲ್ಲಿ ಯಾವ ಥರ ತೋರಿಸ್ತಾರೋ, ಅದರಿಂದ ನಮ್ಗೆ ಏನೋ ಯೂಸ್ಫುಲ್ ಆಗತ್ತೆ ಅಂತೇಳಿ. ಸೊ ಫ್ರೆಂಡ್ಸ್, ಅಪ್ಡೇಟ್ ಬಂದುಬಿಟ್ಟು ನಾನು ನಿಮ್ಗೆ ತಮಿಳ್ನೇ ಹೇಳೀನಿ. ಕಾಪಿರೈಟ್ ಕ್ಲೈಮ್ ಅಕಸ್ಮಾತ್ ಬಂದ್ರೂ ಅರ್ನಿಂಗ್ಸ್ ಅನ್ನೋದು ಬರ್ತೈತಿ. ನಮ್ಗೆ ಯಾವ ಥರ ಪ್ರಾಬ್ಲಮ್ ಅನ್ನೋದು ಬರೋಂಗಿಲ್ಲ. ಯಾರು ಅಕಸ್ಮಾತ್ ಇದನ್ನು ಕೊಡೋಕ್ಕೂ ಬರೋಂಗಿಲ್ಲ. ಸೊ ಫ್ರೆಂಡ್ಸ್, ನಿಮ್ಗೆ ಕ್ಲಿಯರಾಗಿ ಹೇಳ್ಬಿಡ್ತೀನಿ, ಕಾಪಿರೈಟ್ ಕ್ಲೈಮ್ ಅಕಸ್ಮಾತ್ ನಿಮ್ಗೆ ಯಾರು ಮ್ಯೂಸಿಕ್ ಮೇಲೆ, ಯಾವುದೋ ಒಂದು ಆಡಿಯೋ ಮೇಲೆ ನೀವು ಯೂಸ್ ಮಾಡಿದಿರ್ತಿಲ್ಲ, ಆ ಒಂದು ಆಡಿಯೋ ಮೇಲೆ ಯಾರು ಕಾಪಿರೈಟ್ ಕ್ಲೈಮನ್ನು ಕೊಟ್ರಪ್ಪ ಅಂದ್ರೆ, ಸೊ ಫ್ರೆಂಡ್ಸ್, ಅದರಿಂದ ನೀವು ಅಂದ್ರೆ ಬೇಜಾರಾಗುವಂಥದ್ದು, ಟೆನ್ಷನ್ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ಫ್ರೆಂಡ್ಸ್, ಈ ಒಂದು ಕಾಪಿರೈಟ್ ಕ್ಲೈಮ್ ಸಿಸ್ಟಮ್ನ ತೆಗಿಬೇಕನ್ನತ್ತಾರ. ಯಾವ ಥರ ತೆಗಿಬೇಕನ್ನತ್ತಾರು ಅಂತೇಳಿ ಇವತ್ತಿನ ಒಂದು ವಿಡಿಯೋದಾಗ ಹೇಳ್ತೀನಿ, ಕೇಳಿರಿ. ಸೊ ಫ್ರೆಂಡ್ಸ್, ನಾನು ಸಿಂಪಲ್ಲಾಗಿ ಒಂದು ನಿಮಗೆ ಲಿಂಕ್ ಇಟ್ಟರು ಡಿಸ್ಕ್ರಿಪ್ಷನ್ದಾಗ. ಆ ಒಂದು ಡಿಸ್ಕ್ರಿಪ್ಷನ್ದಾಗ ಯಾರೆಲ್ಲ ಇಂಟ್ರೆಸ್ಟ್ ಐತಿಲ್ಲ ಅದನ್ನು ತಿಳ್ಕೊಬೇಕು, ನೋಡಬೇಕು ಆ ಒಂದು ಅಪ್ಡೇಟ್ ಯಾವುದು ಅಂತೇಳಿ, ನೀವು ಸಿಂಪಲ್ಲಾಗಿ ಅದನ್ನು ನೀವು ಕ್ಲಿಕ್ ಮಾಡಿರಿ. ನಾನು ನನ್ನ ಒಂದು ವಾಟ್ಸಪ್ನಾಗ ನಾನು ಒಂದು ಮೆಸೇಜ್ ಒಳಗೆ ಇಟ್ಕೊಂಡಿದ್ದೀನಿ ಆ ಒಂದು ಲಿಂಕನ್ನು. ನಿಮಗೂ ಕೂಡ ಆ ಒಂದು ಲಿಂಕ್ ನಾನು ಒಂದು ಡಿಸ್ಕ್ರಿಪ್ಷನ್ದಾಗ ಅಂದ್ರೆ ವಿಡಿಯೋದಾಗ ಕೆಳಗೆ ಇಟ್ಟಿರ್ತೀನಿ, ಹೋಗಿ ನೀವು ಚೆಕ್ಔಟ್ ಮಾಡ್ಕೊರಿ. ಸೊ ಫ್ರೆಂಡ್ಸ್, ನಾನು ಕನ್ನಡದ ಟ್ರಾನ್ಸ್ಲೇಟ್ ಮಾಡ್ಕೊಂಡನು. ಕನ್ನಡದ ಟ್ರಾನ್ಸ್ಲೇಟ್ ಬೇಡಪ್ಪ, ನಾನು ಇಂಗ್ಲೀಷ್ನಾಗ ಬೇಕಂದ್ರೆ ನೀವು ಮ್ಯಾಲೆ 3 ಡಾಟ್ ಕ್ಲಿಕ್ ಮಾಡ್ಕೊಂಡೆ. ಸೊ ಫ್ರೆಂಡ್ಸ್, ಸಿಂಪಲ್ಲಾಗಿ ನೀವು ಇಂಗ್ಲೀಷ್ಗೆ ಇಟ್ಕೋಬೋದು, ಅಥವಾ ನಿಮ್ಮ ಕಡೆ ಆಲ್ಮೋಸ್ಟ್ ಎಲ್ಲ ಇಂಗ್ಲೀಷ್ನಾಗ ಇರ್ತೈತಿ. ನಂದ್ರೊಳಗೆ ಕನ್ನಡದ ಟ್ರಾನ್ಸ್ಲೇಟ್ ಆಕೈತಿ. ನಾನು ಈಗ ನಿಮ್ಗೆ ತೋರಿಸಿ ನೋಡ್ಬೋದು ನೀವು ಇಲ್ಲಿ. ಸೊ ಫ್ರೆಂಡ್ಸ್, ಈ ಥರ ಒಂದು ಪೇಜ್ ಓಪನ್ ಆಗೈತಿ. ಈ ಒಂದು ಪೇಜ್ನಾಗ ಏನು ಹೇಳ್ಯಾರಪ್ಪ ಅಂದ್ರೆ ಅವರು, ಈ ಒಂದು ಅಪ್ಡೇಟ್ ಬಂದುಬಿಟ್ಟು ರೀಸೆಂಟಾಗಿ ಲಾಂಚ್ ಆಗೈತಿ, ಭಾಳ ದಿನ ಏನಾಗಿಲ್ಲ. ರಿಮೂವ್ಡ್ ಕ್ಲೈಮ್ಡ್ ಕಂಟೆಂಟ್ ಫ್ರಾಮ್ ವೀಡಿಯೋಸ್ ಅಂತ ಕೊಟ್ಟಿರ್ತಾನೆ. ಅಂದ್ರೆ ನಿಮ್ಮ ಒಂದು ಕ್ಲೈಮ್ ವೀಡಿಯೋಗಳನ್ನ ನೀವು ಕಂಟೆಂಟ್ಗಳು ಏನು ಮಾಡಿರ್ತಿಲ್ಲ ಅವನ್ನ ರಿಮೂವ್ ಮಾಡಿರಿ ಕ್ಲೈಮಿಂದ ಅಂತ ಹೇಳ್ತಾರೆ ಅನ್ನಂಗೆ ಅವ್ರು ಕನ್ನಡದಾಗ. ಕ್ಲೈಮಿಂದ ನೀವು ಒಂದು ಕಂಟೆಂಟ್ಗಳನ್ನ ದೂರ ಇಡ್ರಿ ಅನ್ನಂಗೆ. ಯಾವ ಥರ ದೂರ ಇಡಬೇಕು ಅಂದ್ರೆ ಅವ್ರ ಅಪ್ಡೇಟ್ನಾಗ ಹೇಳಿಬಿಟ್ಟಾರೆ. ಒಂದು ಹೊಸ ಅಪ್ಡೇಟ್ ಬರ್ತೈತಿ. ಆ ಒಂದು ಅಪ್ಡೇಟ್ನಾಗ ಟ್ರಿಮ್ ಅಥವಾ ಮ್ಯೂಟ್ ಆಡಿಯೋಸು ಅಥವಾ ಎರೇಸ್ ಮ್ಯೂಸಿಕ್ ಅಂತ ಕೊಟ್ಟಿರ್ತಾನೋ. ಅಂದ್ರೆ ಒಂದು ಹೊಸ ಅಪ್ಡೇಟ್ ಏನು ಹೇಳಿಲ್ಲ ನಾನು ಎರೇಸ್ ಅಂತೇಳಿ. ಅಂದ್ರೆ ಆ ಒಂದು ಅಪ್ಡೇಟ್ ಮುಖಾಂತರ ಮ್ಯೂಟ್ ಸಾಂಗ್ ಮತ್ತು ಎರೇಸ್ ಆಲ್ ಸಾಂಗ್ ಅಂತ ಕೊಡ್ತಾನೆ. 2 ಆಪ್ಷನ್ ಕೊಡ್ತಾನೆ. ಸೊ ಫ್ರೆಂಡ್ಸ್, ಆ ಒಂದು 2 ಆಪ್ಷನ್ ಮುಖಾಂತರ ನೀವು ಸಾಂಗ್ನ ಅದಲು ಬದಲು ಮಾಡ್ಬೋದು. ಅಥವಾ ಯಾವುದೋ ಒಂದು ಸಾಂಗ್ ಹಾಕಿರ್ತೀರಿ, ಕ್ಲೈಮ್ ಬಂದ ಮ್ಯೂಸಿಕ್ನ ಇಟ್ಕೋರಿ. ಆ ಒಂದು ಮ್ಯೂಸಿಕ್ನ ತೆಗೆದು ನೀವು ಬೇರೆ ಒಂದು ಮ್ಯೂಸಿಕ್ನ ಆ್ಯಡ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಆ ಒಂದು ಸಿಸ್ಟಮ್ನು ಕೊಟ್ಟಾನು. ಸೊ ಫ್ರೆಂಡ್ಸ್, ಮತ್ತು ಆ ಒಂದು ವಿಡಿಯೋನ ನೀವು ಕಟ್ ಮಾಡ್ಬೋದು. ಎಲ್ಲಿ ಮ್ಯೂಸಿಕ್ ಎಲ್ಲಿ ಕಾಪಿರೈಟ್ ಬಂದಿರಲಿ ಆ ಒಂದು ಮ್ಯೂಸಿಕ್ನ ನೀವು ಕಟ್ ಮಾಡಿ ತೆಗಿಬೋದು. ಅದು ಕೂಡ ಒಂದು ಆಪ್ಷನ್ ಐತಿ. ಆ ಒಂದು ಆಪ್ಷನ್ನ ಮೊದಲು ಐತಿ, ಈಗೀಗ ಬಂದಿರಲ್ಲ. ಈಗ ಬಂದ ಮ್ಯೂಸಿಕ್, ಈಗ ರೀಸೆಂಟಾಗಿ ಬಂದದ ಅಪ್ಡೇಟ್ ಯಾವುದಪ್ಪ ಅಂದ್ರೆ ಮ್ಯೂಸಿಕ್ನ ಚೇಂಜ್ ಮಾಡೋದು ಮತ್ತು ಮ್ಯೂಸಿಕ್ನ ಮ್ಯೂಟ್ ಮಾಡೋದು. ಸೊ ಫ್ರೆಂಡ್ಸ್, ನಾನು ಕೇಳ್ಬೋದು ನೀವು ನಾನು ಕಮೆಂಟ್ ಮಾಡಿ. ಸೊ ಫ್ರೆಂಡ್ಸ್, ನಾವೀಗ ಸ್ವಲ್ಪ ಮಾತಾಡಿರ್ತೀವಿ ಮತ್ತು ಅದೆಲ್ಲ ಆಡಿಯೋ ಮ್ಯೂಟ್ ಆಕೈತಲ್ರಿ, ಮತ್ತು ನಾವು ಮ್ಯೂಸಿಕ್ನು ಮ್ಯೂಟ್ ಮಾಡಿದೇನು, ನಮ್ಮ ವಾಯ್ಸ್ನ ನಾವು ಮ್ಯೂಟ್ ಮಾಡೋದೇನು ಅಂತ ಕೇಳ್ತಾರೆ. ಸೊ ಫ್ರೆಂಡ್ಸ್, ಇಲ್ಲಿ ಒಂದು ಕ್ಲಾರಿಟಿಗೆ ತಗೋರಿ. ಅಪ್ಡೇಟ್ ಪ್ರಕಾರ ಯಾವ ಥರ ಫ್ಯೂಚರ್ ಬಂದತ್ತಪ್ಪ ಅಂದ್ರೆ ಅವ್ರು ಹೇಳ್ಕೊಂಡಾರ
ನೀವು ಮಾತಾಡಿದ ಬಿಟ್ಟು ಮ್ಯೂಸಿಕ್ಕಿಗೆ ಏನು ಕಾಪಿರೈಟ್ ಬಂದಿರತ್ತೆ ಆ ಒಂದು ಮ್ಯೂಸಿಕ್ನ ಅಷ್ಟೇ ಅವರು ಮ್ಯೂಟ್ ಮಾಡುವಂಥ ಸಿಸ್ಟಮ್ನ ತಂದಾರ. ಈ ಒಂದು ಅಪ್ಡೇಟ್ನಾಗ ಒತ್ತಿ ಹೇಳುವಂಥ ಮೇನ್ ಇಂಪಾರ್ಟೆಂಟ್ ಹೆಡ್ಲೈನ್ ಅದ. ಸೊ ಫ್ರೆಂಡ್ಸ್, ನೀವು ಮ್ಯೂಟ್ ಅಂದ್ರೆ ನೀವು ಅಷ್ಟನ್ನು ತಿಳ್ಕೊಂಡ್ಬಿಡ್ತೀರಿ, ಅಷ್ಟು ಆಡಿಯೋನ ಮ್ಯೂಟ್ ಆಕೈತಿ ಹೇಳಿ. ನೀವು ಮಾತಾಡಿದ್ದು ನೀವು ಬೇರೆ ಒಂದು ಆಡಿಯೋ ನೀವು ಅಂದ್ರೆ ಮ್ಯೂಟ್ ಮಾಡುವಂಥ ಆಡಿಯೋ ಮ್ಯೂಸಿಕ್ ಒಂದು ಬಿಟ್ಟು ಉಳ್ಕಿದ್ದೆಲ್ಲನೂ ಆ್ಯಸ್ ಇಟ್ ಈಸ್ ಹಂಗೆ ಇರ್ತೈತಿ. ಏನೂ ಚೇಂಜ್ ಆಗಂಗಿಲ್ಲ, ಏನೂ ಕೂಡ ಮ್ಯೂಟ್ ಆಗಂಗಿಲ್ಲ. ಏನು ಮ್ಯೂಟ್ ಆಕೈತಿಪ್ಪ ಅಂದ್ರೆ ನಿಮ್ಮ ಒಂದು ಮ್ಯೂಸಿಕ್ ಅಷ್ಟೇ ಮ್ಯೂಟ್ ಆಕೈತಿ. ಸೊ ಫ್ರೆಂಡ್ಸ್, ಒತ್ತಿ ಹೇಳಕತ್ತನೋ ತಿಳ್ಕೊರಿ. ವಿಡಿಯೋ ಅದಕ್ಕೆ ಪೂರ್ತಿಯಾಗಿ ಪೇಷನ್ಸಿಂದ ನೋಡಿರಿ ಅಂತೇಳಿ ಅದಕ್ಕೆ ಹೇಳ್ತಾನು. ಕೆಲವೊಂದಿಷ್ಟು ಜನ ಏನು ಮಾಡ್ತಾರಪ್ಪ ಅಂದ್ರೆ ಸ್ಕಿಪ್ ಮಾಡ್ಕೊತ ಹೋಗ್ತಾರ 10 ಸೆಕೆಂಡ್. ಸೊ ಫ್ರೆಂಡ್ಸ್, ಈ ಥರ ಮಾಡೋದ್ರಿಂದ ಕಂಟೆಂಟ್ ನಿಮ್ಗೆ ಐಡಿಯಾ ಅನ್ನೋದು ಬರೋಂಗಿಲ್ಲ, ಹೆಲ್ಪ್ಫುಲ್ ಆಗೋದಿಲ್ಲ. ನಾವು ಮಾಡುವಂಥ ಪ್ರತಿಯೊಂದು ಕಂಟೆಂಟು ಭಾಳ ಪೇಷನ್ಸಿಂದ ನೋಡಿದ್ರೆ ಅಷ್ಟೇ ನಿಮ್ಗೆ ಅರ್ಥ ಆಕೈತಿ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋದಾಗೂ ಅದನ್ನ ಹೇಳತ್ತನ. ಸೊ ಫ್ರೆಂಡ್ಸ್, ವಿಡಿಯೋನ ಪೇಷನ್ಸಿಂದ ನೋಡಿರಿ. ನಾ ಏನು ಹೇಳಕ್ಕೆ ನೋಡೋದು ತಿಳ್ಕೊರಿ. ಮೊದಲು ನೀವು ಏನು ಮಾತಾಡಿರ್ತೀರಿ ಅದನ್ನು ಬಿಟ್ಟು ನೀವು ಏನು ಮ್ಯೂಸಿಕ್ನ ಯಾರು ಮಾಡಿರ್ತಿರ್ಲಿ ಅದಷ್ಟು ಮ್ಯೂಟ್ ಆಕೈತಿ. ಈ ಒಂದು ಅಪ್ಡೇಟ್ನಾಗ ಅದನ್ನು ಹೇಳತ್ತಾರ ಅವ್ರಿಗೆ ಒತ್ತಿ. ಸೊ ಫ್ರೆಂಡ್ಸ್, ನೀವು ಅದನ್ನು ಬಿಟ್ಟು ನೀವು ರಿಪ್ಲೇಸು ಮಾಡ್ಕೋಬೋದು, ಸಾಂಗ್ ಬೇರೆಯವ್ರನ್ನ ಹಾಕೋಬೋದು. ಅದು ಕೂಡ ಒಂದು ಆಪ್ಷನ್ ಐತೆ. ನೀವು ಬೇಕಾದ್ರೆ ಸಾಂಗ್ನ ಕಟ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಕಾಪಿರೈಟ್ ಕ್ಲೈಮ್ ಬಂದ್ರೆ ಈ ಥರ ನೀವು ನಿಮ್ಮ ಒಂದು ಸೆಟ್ಟಿಂಗ್ಸ್ನ ನೀವು ಇಟ್ಕೊಂಡು ಆರಾಮಾಗಿ ಕ್ಲೈಮಿಂದ ಹೊರಗೆ ಬರ್ಬೋದು. ಕ್ಲೈಮ್ನ ನೀವು ರಿಮೂವ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಅದನ್ನು ಅವ್ರು ಹೇಳ್ಕೊಂತಾರು, ಅದನ್ನೆಲ್ಲ ಇಲ್ಲಿ ಐತಿ, ನೋಡ್ಕೋಬೋದು ನೀವು ಇಲ್ಲಿ. ರಿಮೋಟ್ ಅಸೈನ್ಮೆಂಟ್, ರಿಪ್ಲೇಸ್ ಸಾಂಗ್, ಮ್ಯೂಟ್ ಸಾಂಗ್ ಅಂತ ಕೊಟ್ಟಾನು. ಅದ್ರ ಬಗ್ಗೆನೂ ಸ್ವಲ್ಪ ಮಾಹಿತಿನ ಕೊಟ್ಟಾನು, ಅದನ್ನು ನೀವು ಓದ್ಕೋಬೋದು. ಸೊ ಫ್ರೆಂಡ್ಸ್, ಇದು ಯೂಟ್ಯೂಬ್ದವ್ರದ್ದು ಅಫಿಷಿಯಲ್ ವೆಬ್ಸೈಟ. ಇದು ಗೂಗಲ್ದಾಗ ಹೋಗ್ಬಿಟ್ಟು ಡೈರೆಕ್ಟಾಗಿ ಹೊಡೆದು ತೋರಿಸ್ಬೇಕಂದ್ರೆ ನಿಮಗೂ ಸ್ವಲ್ಪ ತ್ರಾಸ ಆಕೈತಿ, ನನಗೂ ಕೂಡ ಸ್ವಲ್ಪ ತ್ರಾಸ ಆಕೈತಿ. ಅದಕ್ಕೆ ನಾನು ಡೈರೆಕ್ಟಾಗಿ ಲಿಂಕ್ ಇಟ್ಟನು. ಲಿಂಕ್ನ ನೀವು ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡು ನೋಡ್ಕೋರಿ. ಅಲ್ಲಿ ನಿಮ್ಗೆ ಒಂದು ಐಡಿಯಾ ಅನ್ನೋದು ಬರ್ತೈತೆ. ನಿಮ್ಗೆ ಇಂಗ್ಲೀಷ್ನಾಗ ಅರ್ಥ ಆಗಿಲ್ಲಪ್ಪ ಅಂದ್ರೆ ಕನ್ನಡದಾಗೂ ನೀವು ಇಟ್ಕೋಬೋದು. ನಾ ಆಗಲೇ ಹೇಳಿದಂಗೆ 3 ಡಾಟ್ ಇರ್ತಾವಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂದ್ರೆ ಅಲ್ಲಿ ಕೆಳಗೆ ಟ್ರಾನ್ಸ್ಲೇಟ್ ಅಂತೇಳಿ ಒಂದು ಆಪ್ಷನ್ ಕೊಡ್ತಾನು. ಅದು ನೀವು ಕ್ಲಿಕ್ ಮಾಡ್ಕೊಂಡ್ರಪ್ಪ, ನಿಮ್ಗೆ ಬೇಕಾದ ಲ್ಯಾಂಗ್ವೇಜ್ ಒಳಗೆ ನೀವು ಟ್ರಾನ್ಸ್ಲೇಟ್ ಮಾಡ್ಕೊಬೋದು ಅದನ್ನು. ಸೊ ಫ್ರೆಂಡ್ಸ್, ಈ ಒಂದು ಮಾಹಿತಿ ಇಷ್ಟ ಆತ ತಿಳ್ಕೊತಾನು. ಅಕಸ್ಮಾತ್ ಈ ಒಂದು ಮಾಹಿತಿ, ಈ ಒಂದು ಟಾಪಿಕ್, ಈ ಒಂದು ಕಂಟೆಂಟ್ ನಿಮಗೆ ಇಷ್ಟ ಆಯ್ತು, ಯೂಸ್ಫುಲ್ ಅನ್ನಿಸ್ತಪ್ಪ ಅಂದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಲಿಕ್ಕೆ ನಡಿತೈತಿ. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿರಿ. ಎಲ್ಲನೂ ಕಂಟೆಂಟ್ಗಳು ಭಾಳ ಚಲೋ ಅಂತ ಕಂಟೆಂಟ್ ಇರ್ತಾವೆ, ಹೆಲ್ಪ್ಫುಲ್ ಆಗುವಂಥ ಕಂಟೆಂಟ್ಗಳು ತಂದಿರ್ತೀನಿ ನನ್ನ ಚಾನಲ್ದಾಗ ಅನ್ನೋ ಒಂದು ವಿಡಿಯೋಗಳು. ಸೊ ಫ್ರೆಂಡ್ಸ್, ಮತ್ತೆ ನಿಮ್ಮ ಮುಂದಿನ ಒಂದು ಟಾಪಿಕ್ನಾಗ ಭೇಟಿ ಹಾಕೋಣ. ಸೊ ಫ್ರೆಂಡ್ಸ್, ಅಲ್ಲಿವರೆಗೂ ಟಾಟಾ.